ಬಸ್ ಯಾಕೋ ಭಾಳ ಸೌಕಾಸ್ ಹೊಂಟೈತಿ, ಸ್ವಲ್ಪ ಜ್ಯೂಸ್ ಕುಡಿಸ್ರಿ ಅದಕ್ಕಂದೆ. ಜ್ಯೂಸ್ ಜೊತೆ ಬಾಟ್ಲಿನೂ ಬಗ್ಗಿಸಿ ಬಿಡ್ತೀನಿ ಅಂದಿದ್ದಕ್ಕೆ ಸುಮ್ ಮುಚ್ಕೊಂಡ್ ಕೂತೆ. ಈ ಚಿಕ್ ನೋಡಿ ನೀರ್ನಾಗ ಯಾಕೆ ರೋಡ್ ಮಾಡ್ಯಾರ ಅಂತೇಳಿ ವಿಚಾರ ಮಾಡತ್ತಿದ್ದೆ. ಆಮೇಲೆ ಗೊತ್ತಾಯ್ತು ಮೀನ್ಗಳಿಗೆ ವಾಕಿಂಗ್ ಮತ್ತೆ ಜಾಗಿಂಗ್ ಅದು ಮಾಡಾಕ್ ಮಾಡ್ಯಾರ ಅಂತೇಳಿ. ಸೂರ್ಯ ಬೆಡ್ರೂಮ್ ಹೋಗಿ ಬಗಲ ಮುಚ್ಕೊಂಡಾನ. ಅದಕ್ಕೆ ಹೊರಗೆ ಕತ್ಲಾಗಿತ್ತು. ಕತ್ಲಾಗ ದಾಂಡೇಲಿಗೆ ಬರೋದ್ರಾಗ ಯಾರೋ ₹2 ಚಾಕ್ಲೇಟ್ ಕೊಟ್ಟು ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೊಂಟಿದ್ರು. ನಮ್ ಕಿಶಾಗ ರೊಕ್ಕ ನೋಡಿ ಶಾಕ್ ಆಗಿ ಅವ್ರು ನಮ್ಗೆ ವಾಪಸ್ ₹10 ಕೊಟ್ಟು ಚಾ ಕೊಡ್ತು ಹೋಗ್ರಿ ಅಂದ್ಬಿಟ್ರು. ಸೂರ್ಯ ರೂಮ್ ಒಳಗೆ ಹೋಗಿ ಅವ್ನು ಮರಿಗೊಂಡ್ ರೂಮಿಂದ ಒದ್ದು ಹೊರಗೆ ಹಾಕಿದಂಗೆ ಕಾಣಿಸ್ತಾನ. ಅದಕ್ಕೆ ಇಷ್ಟು ಬೆಳಕೈತಿ. ಚಪಾತಿಗೆ ಸ್ವಿಮ್ಮಿಂಗ್ ಬರಲ್ಲ ಅಂತೇಳಿ ಗೊತ್ತಾಗಿ ಸಾಂಬಾರ್ ಒಳಗೆ ಮುಳುಗಿಸಿ ಸೈಜ್ ಚಪಾತಿ ಜೊತೆ ಕೂಡಿ ಕೋಳಿ ನಮ್ಮ ಹುಡುಗಿ ಕಾಡ್ಸಿತ್ತು. ಅದಕ್ಕೆ ಮರ್ಡರ್ ಮಾಡಿ ಇಬ್ರು ತಿಂದ್ಬಿಟ್ಟೆ. ಊಟ ಆದ್ಮ್ಯಾಗ ಬಂದ ಇಲ್ಲಿ ಎದ್ರುನ ಚಾಕ್ಲೇಟ್ ಇಟ್ಟಾರ ತಿನ್ನಾಕಂತ ತಿನ್ಬೇಕು ಅನ್ಕೊಳ್ದ್ರಾಗ ನಮ್ ದೋಸ್ತ್ ಚಂಡಿಗೆ ಒಂದು ಕೊಟ್ಟು ವಾಪಸ್ ಇಡು ಗೋಳೆ ಅಲ್ಲ ಕ್ಯಾರಮ್ ಅದಾವ ಅಂತೇಳಿ. ಇಲ್ಲೇನು ಉರಿ ಸುಮ್ನ ಹಚ್ಚಿ ವೇಸ್ಟ್ ಮಾಡತ್ತಿದ್ರು. ಅದಕ್ಕೆ ನಾನು ಒಂದು ಗಡಿಗೆ ನೀರೇ ತಂದು ಇಡ್ರಿ ಅದ್ರ ಮ್ಯಾಗ ಕಾಯಿ ತಗೊಳ್ಬೇಕು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದು ಫೈರ್ ಕ್ಯಾಂಪ್ ಐತಿ. ಗಡಿಗೆ ಮುಕ್ಳಿ ಎಲ್ಲ ನಮ್ಮ ಮಕ್ಳಿಗೆ ತಂಡಿ ಹತ್ಬಾರ್ದು ಅಂತೇಳಿ ಉರಿ ಹಚ್ಚಾರ ಅಂತೇಳಿ. ಹಂಗ ಸುಮ್ ಕೂತಲ್ಲೇ ಸಣ್ಣ ಹುಳ ಕಡಿಯತ್ತಿದ್ದು. ಅದಕ್ಕೆ ಈ ಬಿಲ್ ತಗೊಂಡ್ ಎಲ್ಲಿ ಏರ್ಸ್ಲತ್ ವಿಚಾರ ಮಾಡತ್ತಿದ್ನಿ. ಅಷ್ಟ್ರಾಗ ಭಾಳ ವರ್ಷದ ಹಿಂದೆ ನಮ್ಮ ದೋಸ್ತ್ ನಾನು ₹2 ತಗೊಂಡಿದ್ದು ಈಗ ನೆನಪಾಯ್ತು. ಅದ್ರ ಸಂಬಂಧ ಅವನ ಜೊತೆ ಸತತ 20 ವರ್ಷಗಳ ಕಾಲ ಯುದ್ಧ ಮಾಡಿ ವಾಪಸ್ ನಾನೇ ₹4 ಸೋತ್ ಬಿಟ್ನಿ. ಅಷ್ಟ್ರಾಗ ಫುಲ್ ತಂಡಿ ಹತ್ತಿತ್ತು. ಅದಕ್ಕೆ ರೂಮ್ನಾಗ ಹೋಗಿ ಮಕ್ಕೋಬೇಕಂತ ಫುಲ್ ಟೆನ್ಷನ್ ಆಗತ್ತಿತ್ತು. ಇಲ್ಲಿ ಬಂದ ಮ್ಯಾಗ ಒಟ್ಟ ತಂಡಿ ಹತ್ಲಾರ್ದಂತ ಒಂದು ಫುಲ್ ಬೆಚ್ಚಗ ಒಂದ್ ಸಣ್ಣ ನರಪಿಳೆನು ಒಳಗ್ ಬರಕ್ ಆಗಂಗಿಲ್ಲ. ಈ ರೂಮ್ನಾಗ ಒಟ್ಟ ತಂಡಿ ಗಾಳಿ ಒಳಗ್ ಬರಕ್ ಒಂದ್ ಸಣ್ಣ ಕಿಡಿಕಿನೂ ಇರ್ಲಾರಂತ ಒಂದು ಸೇಫ್ ರೂಮ್ ಸಿಕ್ಕಿದ್ ನೋಡಿ ಫುಲ್ ಸಮಾಧಾನ ಆಗ್ಬಿಡ್ತು ನೋಡ್ರಿ ನನಗೂ. ರಾತ್ರಿ ಹೊರಗಿನ ಬಿಸಿಲು ತಡ್ಕೊಳಕ್ ಆಗ್ಲಾರ್ದಕ್ಕ ಒಳಗ್ ಬಂದ್ ಮಕ್ಕೊಂಡಿನಿ. ಎದ್ದು ಹಿಂಗಿದ್ದಿದ್ ರೂಮ್ ಹಿಂಗ್ ಮಾಡ್ಬಿಟ್ಟಿನಿ. ಅದಕ್ಕೆ ಕ್ಯಾಂಪ್ನಾಗ ಬೀಳ್ ಸಾಮಾನ್ ಮಾರೋಣ ಅಂತೇಳಿ ಒದ್ದು ಹೊರಗೆ ಹಾಕ್ಬಿಟ್ರು. ಇಲ್ಲಿ ನೋಡ್ರಿ ಟೈರ್ ಸಾಲ ಬಾಳಾಗೈತೆ ಅಂತ ಔಷಧ ಕುಡ್ದಿತ್ತಂತ. ಅವ್ರ ಮನ್ಯಾನವ್ರ ಅದನ್ನ ಬದುಕ್ಸಾಕ ಮತ್ತೆ ವಾಪಸ್ ಸಾಲ ಮಾಡ್ಯಾರಂತ. ಮಾನಸಿಕಾಗಿ ಉರ್ಲಾಕೊಂಡ್ಬಿಟ್ಟಿತ್ತು. ನಾ ಹೋಗಿ ಅದ್ರ ಮ್ಯಾಗ ಕುಂತೀನಿ. ಹಗ್ಗ ಹರಿದ್ ಕೆಳಗ್ ಬಿದ್ದು ಟೈರ್ದು ಆಪರೇಷನ್ ಮಾಡಕ್ ಮತ್ತೆ ಅವ್ರ ಮನ್ಯಾನವ್ರು ಸಾಲ ಮಾಡ್ಬಿಟ್ರು.